ಎಲ್ಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಗಿದ್ರೆ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಫ್ರೆಂಡ್ಸ್, ಇದು ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಹಬ್ಬದ ಪ್ರಿಪರೇಷನ್ ನಡೀತಾ ಇದೆಯಲ್ವಾ. ಬಾಳೆ ಕಂಬ ಚುಚ್ಚೋದಕ್ಕೆ ನನ್ನ ಹತ್ರ ಈ ಥರದ 2 ಹೋಲ್ಡರ್ನ ತೊಗೊಂಡಿದ್ದೀನಿ. ನಾನೊಂದು 2 ಇಯರ್ಸ್ಗೊಂದು ಈ ಥರ ಕಲರ್ನ ಪೇಂಟ್ ಮಾಡ್ತಾ ಇರ್ತೀನಿ. ಸೊ ಇದು ಕಬ್ಬಣದ್ದಲ್ವಾ, ಪೇಂಟ್ ಮಾಡಿ ಇಟ್ಕೊಂಡ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಸೊ ತುಕ್ಕಿಡ್ದಂಗೆ, ಗಾಳಿಗೆ ಸ್ವಲ್ಪ ತುಕ್ಕಿಡ್ದಂಗೆಲ್ಲ ಆಗ್ಬಿಡುತ್ತೆ. ಗ್ರೀನ್ ಕಲರ್ ಪೇಂಟ್ ಇತ್ತು. ಸೊ ಈ ಟೈಮು ನಾನು ಗೋಲ್ಡ್ ಕಲರಲ್ಲಿ ಪೇಂಟ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಪೇಂಟ್ ಇತ್ತು, ಹಾಗಾಗಿ ಅದೇ ಪೇಂಟ್ನ ಮಾಡ್ತಾ ಇದ್ದೀನಿ. ಇದು ದೊಡ್ಡದು ಬಂದು ಲಕ್ಷ್ಮೀನ ಕೂರ್ಸೋಕ್ಕೆ ಒಂದು ಸ್ಟ್ಯಾಂಡ್ನ ತೊಗೊಂಡಿದ್ದೆ. ಸೊ ಅದಕ್ಕೂ ಗೋಲ್ಡ್ ಕಲರ್ನ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ನಾನು ಮುಂದೆ ತೋರಿಸ್ತೀನಿ. ಇಲ್ಲಿ ಬಾಳೆಕಂಬ ಚುಚ್ಚೋದಕ್ಕೆ 2 ಹೋಲ್ಡರ್ ಇತ್ತಲ್ವ, ಸೊ ಅದೆರಡಕ್ಕೂ ಪೇಂಟ್ ಮಾಡಿಡ್ತಾ ಇದ್ದೀನಿ. ಸೊ ಪೇಂಟ್ ಮಾಡಿಟ್ರೆ ಚೆನ್ನಾಗಿರತ್ತೆ. ಸೊ ಈ ಥರ ತುಂಬ ವರ್ಷ ಬಾಳಿಕೆ ಬರುತ್ತೆ. ಅದು ತುಕ್ಕು ನೋಡಿ, ಇವಾಗ ಈ ಗ್ರೀನ್ ಕಲರ್ ಇತ್ತು ಲಾಸ್ಟ್ ಟೈಮ್ ತಗೊಂಡಾಗ, ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸೊ ಮ್ಯಾಟ್ ಎಲ್ಲ ಚೇಂಜ್ ಮಾಡಿ ಇವಾಗ ಮನೇನ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಎಲ್ಲ ರೆಡಿ ಆಯಿತು. ಹಬ್ಬದ ಹಿಂದಿನ ದಿನವೇ ಎಲ್ಲ ಈ ಥರ ರೆಡಿ ಮಾಡ್ಕೊಂಬಿಟ್ರೆ, ಸೋಫಾ ಕವರೆಲ್ಲ ಚೇಂಜ್ ಮಾಡಿದ್ದೀನಿ. ಸೊ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈ ಥರ ಚೇಂಜ್ ಮಾಡಿಕೊಂಡ್ರೆ ನಮಗೂ ರಿಸ್ಕ್ ಅಂತ ಅನಿಸಲ್ಲ. ಸೊ ಮಕ್ಕಳು ರೂಮು ಅವ್ರದ್ದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಸೊ ಈ ಥರ ಹಾಕಿದ್ದೀನಿ. ಇವಾಗ ನಾನು ಹಿಂದಿನ ದಿನವೇ, ಹಬ್ಬದ ಹಿಂದಿನ ದಿನ ಈ ಥರ ಕ್ಲೀನ್ ಮಾಡ್ಕೊಂಡು ಇಟ್ಕೊಬಿಡ್ತೀನಿ. ಸೊ ಇವಾಗ ನನ್ನ ರೂಮ್ಗೂ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ರೂಮು. ನನ್ನ ರೂಮ್ದು ಎಲ್ಲ ಅಷ್ಟೇ ಕ್ಲೀನ್ ಮಾಡಿ ಇವಾಗ ಬೇರೆದು ಹೊಸದು ಬೆಡ್ ಸ್ಪ್ರೆಡ್ ಇದೆ, ಅದನ್ನು ಹಾಕಿ ಜೋಡಿಸಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಈಸಿ ಆಗುತ್ತೆ. ನಾಳೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ವ. ಸೊ ಹಾಗಾಗಿ ನಾನು ಇದು ಒಂದು 2 ಡೇಸ್ ಮುಂಚೆನೇ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಒಂದಷ್ಟು ಚೇಂಜಸ್ನ ಮಾಡಿದ್ದೀನಿ. ಸೊ ಫಿಶ್ ಟ್ಯಾಂಕ್ನ ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ದೀವಿ. ಯಾಕಪ್ಪ ಅಂದರೆ ಅಲ್ಲಿ ಆ ಸೈಡಿಗೆ ನಾನು ದೇವ್ರನ್ನ ಕೂರಿಸ್ತಾ ಇದ್ದೀನಲ್ವ. ಸೊ ಹಾಗಾಗಿ ನಾನಿಲ್ಲಿ ಫಿಶ್ ಟ್ಯಾಂಕ್ನ ಈ ಕಡೆ ಚೇಂಜ್ ಮಾಡಿದ್ದೀನಿ. ಸೊ ಇಲ್ಲೇ ಒಂದು ನೋಡಿ, ಒಂದು ಹಳೇದು ಒಂದು ಯಾವುದೋ ಒಂದು ಈ ಥರ ವುಡ್ದು ಒಂದು ಏನಂತಾರೆ ಅದಕ್ಕೆ, ಮಣೆ ಇತ್ತು. ಸೊ ಆ ಮಣೆಗೆ ನಾನು ಗೋಲ್ಡ್ ಕಲರ್ ಪೇಂಟಿಂಗ್ನ ಮಾಡಿ, ಇದು ನಂದು ಲಕ್ಷ್ಮಿ ಕೂರ್ಸೋಕ್ಕೆ ಅಂತಲೇ ಒಂದು ಸ್ಟ್ಯಾಂಡ್ನ ತೊಗೊಂಡಿದ್ದೆ. ಸೊ ಇವಾಗ ನಾನು ಬೇರೆ ಮಣೆ ಮಾಡಿಸಿರೋದ್ರಿಂದ ಆ ಸ್ಟ್ಯಾಂಡ್ನ ಸುಮ್ಮನೆ ಬಿಸಾಕಿದ್ದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಗೋಲ್ಡ್ ಪೇಂಟ್ನ ಮಾಡಿ, ಸೊ ಇದು ನ್ಯಾಚುರಲ್ ಅಲ್ಲ, ಆರ್ಟಿಫಿಷಿಯಲ್ಲು. ಸೊ ಇದು ಎಲ್ಲಿಂದ ತೊಗೊಂಡೆ ಏನು ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಸೊ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಮಾತ್ರ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಈ ಮಣೆನೂ ಸುಮ್ಮನೆ ವೇಸ್ಟ್ ಆಗಿ ಬಿಸಾಕಿದ್ದೆ. ಸೊ ಅದಕ್ಕೆ ಒಂದು ಪೇಂಟ್ನ ಮಾಡಿ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಆರ್ಗನೈಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಲೀಫ್ ಅಂತೂ ನಿಜವಾಗ್ಲೂ ಆರ್ಟಿಫಿಷಿಯಲ್ಲು, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ಕು. ಸೊ ಪೂಜಾ ರೂಮ್ದು ಅಷ್ಟೇ ಎಲ್ಲ ತೆಗೆದು ಒರೆಸಿದ್ದಂತೂ ಆಯಿತು. ಪೂಜಾ ರೂಮ್ನ ಫುಲ್ಲು ಡೀಪ್ ಕ್ಲೀನ್ ಮಾಡಿದ್ದೀನಿ. ಗೋಡೆ ಟೈಲ್ಸ್ ಎಲ್ಲ ಉಜ್ಜಿ ಕ್ಲೀನ್ ಮಾಡಿದ್ದಾಯಿತು. ಇವಾಗ ತಲೆ ಸ್ನಾನ ಮಾಡಿಕೊಂಡು ಇವಾಗ ಜೋಡಿಸ್ಬೇಕು. ಸೊ ಇವತ್ತೆಲ್ಲ ಜೋಡಿಸಿಟ್ಕೊಂಡ್ರೆ ನಾಳೆ ಈಸಿ ಆಗುತ್ತೆ ಅಂತ. ನೀವು ನೋಡ್ಬೋದು, ದೀಪನ ವಾಶ್ ಮಾಡಿ ಹ್ಯಾಂಗಿಂಗ್ ದೀಪನ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿ, ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ, ಇದು ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು. ಸೊ ಇದು ದೀಪ ತುಂಬ ಚೆನ್ನಾಗಿದೆ. ಸೊ ಈ ಥರ ಪಿಕಾಕ್ ಡಿಸೈನ್ ಹಿಂದೆಗಡೆ ಇದಿದೆ. ಸೊ ಇವತ್ತು ದೇವ್ರ ಮನೆಗೆ ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ದೇವ್ರ ಮನೆ ಒಂದು ರೆಡಿ ಮಾಡಬೇಕು. ಆಲ್ಮೋಸ್ಟ್ ಇದು ಎಲ್ಲ ತೊಳೆದಿಟ್ಟಿದ್ದೀನಿ, ಬಟ್ ಇವಾಗ ರೆಡಿ ಮಾಡಬೇಕಷ್ಟೇ. ಸೊ ಆಮೇಲೆ ನಾನು ಆನೆದು ತೋರಣ ತೊಗೊಂಬಂದಲ್ಲ. ಸೊ ನೋಡಿ ಇವಾಗ ಹಾಕಿದ್ದೀನಿ ಅದ್ರ ಮೇಲೆ ಇದೊಂದು. ಸೊ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನನ್ನ ಹತ್ರ ಈ ಥರ ಒಂದು ತೋರಣ ಇತ್ತು ಆಲ್ರೆಡಿ. ಅದಕ್ಕೆ ಇವಾಗ ಪಕ್ಕದಲ್ಲಿ ಒಂದು ಈ ಥರ 2 ಇದನ್ನು ಹಾಕಿದ್ದೀನಿ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗೋಲ್ಡನ್ ಕಲರು, ಆ ವುಡ್ಡಿಗೆ ಗೋಲ್ಡನ್ನು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಸೊ ಇವಾಗ ತಿಂಡಿ ಮಾಡೋದು. ಇಲ್ಲಿ ಕರ್ಜಿಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಅತ್ತೆ ಮತ್ತು ಅಮ್ಮ ಇಬ್ಬರು ಊರಿಂದ ಬಂದಿದ್ದಾರೆ.
ಅಮ್ಮ ಲಟ್ಟಿಸ್ಕೊಡ್ತಾ ಇದ್ದಾರೆ, ನಮ್ಮತ್ತೆ ಬೇಯಿಸ್ತಾ ಇದ್ದಾರೆ. ಇಬ್ರಿಗೂ ಸ್ಟವ್ ಮತ್ತು ಒಂದು ಸಿಲಿಂಡರ್ನ ಹಾಕಿ ಪ್ಯಾಸೇಜಲ್ಲಿ ಇಟ್ಕೊಟ್ಟಿದ್ದೀನಿ ಬಾಲ್ಕನಿನಲ್ಲಿ. ಸೊ ಫ್ರೀಯಾಗಿರುತ್ತೆ ಮತ್ತು ಗಾಳಿ ಬೀಸತ್ತೆ, ನಾವು ಇಲ್ಲೇ ಮಾಡ್ತೀವಿ. ಅಡುಗೆ ಮನೆಯಲ್ಲಿ ನಿಂತ್ಕೊಂಡೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಸೊ ನಾವು ಪ್ಯಾಸೇಜಲ್ಲೇ ಬಾಲ್ಕನಿನಲ್ಲಿ ಮಾಡ್ತಾ ಇದ್ದಾರೆ. ಇಬ್ಬರು ಮಾತಾಡ್ಕೊಂಡು ಮಾಡ್ತಾ ಇದ್ದಾರೆ. ಫಸ್ಟು ಕರ್ಜಿಕಾಯಿ ಮಾಡ್ಕೊಂಬಿಡೋಣ, ಆಮೇಲೆ ಚಕ್ಲಿ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಫಸ್ಟು ಕರ್ಜಿಕಾಯಿನ ರೆಡಿ ಮಾಡಿ ಸೊ ನೋಡಿ ಮಾಡ್ತಾ ಇದ್ದಾರೆ ಇಬ್ರು. ಸೊ ಆಲ್ಮೋಸ್ಟ್ ಇವಾಗ ಕರ್ಜಿಕಾಯಿ ಮಾಡಿ ಮುಗೀತು. ಇಲ್ಲಿ ಒಂದು ಕಡೆ ಬಾಕ್ಸಲ್ಲಿ ತುಂಬಿಟ್ಟಿದ್ದಾರೆ, ಇನ್ನೊಂದು ಕಡೆ ಹಾಗೆ ಸ್ವಲ್ಪ ಡ್ರೈ ಆಗಲಿ ಅಂತ ಒಂದು ಪೇಪರ್ ಮೇಲೆ ಹಾಕಿ ಇಟ್ಟಿದ್ದಾರೆ. ಈಗ ಇಲ್ಲಿ ಅಮ್ಮ ಮತ್ತು ನಮ್ಮತ್ತೆ ಇಬ್ರು ಚಕ್ಲಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಚಕ್ಲಿ ಹಿಟ್ಟು ಎಲ್ಲ ಕಲಸಿ ಇಬ್ರು ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ. ಚಕ್ಲಿದು ಎಲ್ಲ ನಡೀತಾ ಇದೆ. ಸೊ ಅಷ್ಟರಲ್ಲಿ ನಮ್ಮ ಅಕ್ಕ ಬಂದ್ಲು ಮತ್ತು ಮಕ್ಕಳೆಲ್ಲ ಸ್ಕೂಲಿಂದ ಬಂದರು. ಚಕ್ಲಿ ರೆಡಿ ಆಗ್ತಾ ಇದೆ. ಚಕ್ಲಿ ಒತ್ತೋರು ಯಾರು ಗೊತ್ತಾ ನೋಡಿ, ಚಕ್ಲಿ ರೆಡಿ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಚಕ್ಲಿ ಅಂತೂ. ನೋಡಿ ದಿಶಾ ಅಂತೂ ಚಕ್ಲಿ ಒತ್ತುತ್ತಾ ಇದ್ದಾನೆ. ಸೊ ನಿಜವಾಗ್ಲೂ ಇಡೀ ಚಕ್ಲಿ ಎಷ್ಟು ಮಾಡಿದ್ದೀವಿ ಅಷ್ಟು ಚಕ್ಲಿನೂ ಅವನೊಬ್ಬನೇ ಒತ್ಕೊಟ್ಟಿದ್ದಾನೆ. ಎಷ್ಟೊತ್ತಾಯಿತು, ಒಂದು 3-4 hours ಆಯಿತು ಚಕ್ಲಿ ಮಾಡೋದು ಕೂತ್ಕೊಂಡು, ಎಲ್ಲ ಚಕ್ಲಿ ಅವನೊಬ್ಬನೇ ಒತ್ತದ. ಸೊ ಚಕ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ನಿಪ್ಪಟ್ಟು ಮಾಡೋಣ ಅಂತ ಅಮ್ಮ ಎಲ್ಲ ನಿಪ್ಪಟ್ಟಿಗೆ ರೆಡಿ ಮಾಡಿಕೊಟ್ರು. ಹಂಗಾಗಿ ನಿಪ್ಪಟ್ಟು ಸ್ವಲ್ಪ ಮಾಡ್ತಾ ಇದ್ದೀವಿ. ಇವಾಗ ನಾನು ಬೇಯಿಸೋದು ಕೂತ್ಕೊಂಡಿದ್ದೀನಿ. ನಮ್ಮ ಅಕ್ಕ ಅವಾಗಲಿಂದ ಮಾಡ್ತಾ ಇದ್ಲು. ಸೊ ಅವಳು ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾಳೆ. ಇವಾಗ ನಾನು ಬೇಯಿಸ್ತಾ ಇದ್ದೀನಿ. ಅಮ್ಮ ಮತ್ತು ನಮ್ಮತ್ತೆ ಇಬ್ಬರು ಬೆಳಗ್ಗೆಯಿಂದ ಪಾಪ ಮಾಡ್ತಾನೆ ಇದ್ದಾರೆ. ಸೊ ನಿಜವಾಗ್ಲೂ ಫ್ಯಾಮಿಲಿ ಎಲ್ಲ ಈ ಥರ ಸೇರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಒಂಥರ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ತೀವಿ. ಚಕ್ಲಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಮಾಡಿದ್ದೀವಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ಚಕ್ಲಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಮಕ್ಕಳಿಗೆಲ್ಲ ಇಷ್ಟ ಆಗತ್ತಲ್ವ, ಸೊ ಎಲ್ಲರೂ ಬರ್ತಾರೆ. ಹಂಗಾಗಿ ಜಾಸ್ತಿ ಚಕ್ಲಿ ಮಾಡ್ತಾಯಿದ್ದೀವಿ. ಸೊ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಮಾಡೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇನ್ನೇನು ಮುಗೀತಾ ಬಂತು. ಇವಾಗ ಇನ್ನು ರವೆ ಉಂಡೆ ಮತ್ತು ಒಬ್ಬಟ್ಟು ಮಾಡಬೇಕು. ಆಲ್ಮೋಸ್ಟ್ ನಮ್ಮನೇಲಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.